ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ವ್ಲಾಗ್ಸ್. ಸೊ ನೀವು ಲಾಸ್ಟ್ ಒಂದು ವ್ಲಾಗಲ್ಲಿ ನಾವು ಹೋಗಿದ್ದು, ಅಲ್ಲಿ ರೀಚ್ ಆಗಿದ್ದು ಮತ್ತು ನದಿಲಿ ಸ್ನಾನ ಮಾಡಿದ್ದು ಎಲ್ಲ ನೀವು ನೋಡಿದ್ದೀರಾ. ಐ ಹೋಪ್ ಇದು ನೈಟ್ ಒಂದು ದರ್ಶನದ ಒಂದು ವ್ಲಾಗ್, ಚಿಕ್ಕ ವ್ಲಾಗ್ ಆಗಿರುತ್ತೆ. ಇಲ್ಲಿ ನದಿ ಕಡೆ ಎಲ್ಲ ಪಾರ್ಕಿಂಗ್ ಯಾವ ಕಡೆ ಇದೆ ಅಲ್ಲಿಂದನೂ ಒಂದು ಈ ಥರ ಎಂಟ್ರಿ ಇದೆ ಅಲ್ಲ ಸೈಡಲ್ಲಿ, ನಾವು ಆ ಕಡೆಯಿಂದ ಎಂಟ್ರಿ ಕೊಟ್ಟಿದ್ದು. ಅಲ್ಲಿ ಮುಂದೆಗಡೆ ಫ್ರಂಟ್ ಡೋರ್ ಥರ ಏನಿದೆ ಅಲ್ಲಿ ಆರ್ಚು, ಅಲ್ಲಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಈ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಆಗಲ್ಲ ಅಂತ ಹೇಳ್ಬಿಟ್ಟು ನಾವಿಲ್ಲೇ ಪಾರ್ಕಿಂಗ್ ಕಡೆಯಿಂದನೇ ನಾವು ಹೊರಟ್ವಿ. ಅಲ್ಲೆಲ್ಲ ಈ ಶಾಪಿಂಗ್ ಥರದ್ದೆಲ್ಲ ಚಿಕ್ಕ ಚಿಕ್ಕದ ಅಂಗಡಿಗಳೆಲ್ಲ ಇತ್ತು. ನಾವೇನೇನು ಶಾಪಿಂಗ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ, ಇನ್ನು ನಾಳೆ ಇರ್ತೀವಿ ಅಂತ ಹೇಳ್ಬಿಟ್ಟು ಫಸ್ಟು ದರ್ಶನ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಹಂಗೆ ಇಲ್ಲಿ ಎಂಟ್ರಿಯಲ್ಲಿ ಒಂದೆರಡು ಫೋಟೋಸು ವೀಡಿಯೋಸು ಎಲ್ಲ ತಗೊಂಡ್ಬಿಟ್ಟು ಹೋಗ್ತಾಯಿದ್ದೀವಿ ನೋಡಿ. ಹಾಗೆ ಇವತ್ತು ಸಂಜೆ ಡೈಲಿ ಇರುತ್ತೋ ಏನೋ ಗೊತ್ತಿಲ್ಲ ನಂಗೆ ಅಷ್ಟಾಗಿ. ಈ ಥರ ಈ ರಥೋತ್ಸವ ಏನೋ ಇರುತ್ತಲ್ಲ ಅದೆಲ್ಲ ಎಳಿತಾಯಿದ್ರು, ಈ ತೇರು ಥರ ಎಲ್ಲ ಎಳಿತಾಯಿದ್ರು. ನಮಗಂತೂ ತುಂಬಾ ಖುಷಿ ಆಯಿತು. ನೀವು ನೋಡಿ ಯಾವ ಥರ ಇತ್ತು. 3 ಥರದ್ರಲ್ಲಿ ಎಳೆದಿದ್ದು, ಒಂದು ನಾಗರ ಥರದ್ದೊಂದು ರಥ, ಮತ್ತು ಒಂದು ಈ ಗೋಪುರ ಥರ ಒಂದು ರಥ, ಮತ್ತು ಆನೆ ಮೇಲೆ ಅಂಬಾರಿ ಥರ ಒಂದು ರಥ, 3ರಲ್ಲಿ ರಾಯರ ಒಂದು ಮೆರವಣಿಗೆ ಆಯಿತು. ನಿಮಗೆಲ್ಲ ಅದನ್ನು ಚಿಕ್ಕ ಗ್ಲಿಮ್ಸ್ ಥರ ನಾನು ಆ್ಯಡ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ವೀಡಿಯೋ ಮಾಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಅಂದರೆ ಒಳಗಡೆ ಪ್ಲೇಸಲ್ಲಿ ವೀಡಿಯೋ ಮಾಡೋಕ್ಕೆ ಅಲೋ ಇರೋಲ್ಲ, ಹಂಗಾಗಿ ಅಂಥ ಜಾಗಗಳಿಗೆ ಮಾತ್ರ ನಾನು ವೀಡಿಯೋಸ್ ಏನೂ ಮಾಡಿಲ್ಲ ಅಷ್ಟೇ. ಇನ್ನು ಮಿಕ್ಕಿದ್ದು ಜಾಗಗಳಿಗೆ ನನಗೆಲ್ಲ ಅಲೋ ಇದೆ, ನಾನು ಅಲ್ಲಿ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ದರ್ಶನ ಎಲ್ಲ ಚೆನ್ನಾಗಿ ಬೇಗನೆ ಆಯಿತು. ಆಲ್ಮೋಸ್ಟ್ ಒಂದು 45 ಮಿನಿಟ್ಸಲ್ಲೆಲ್ಲ ಚೆನ್ನಾಗಾಯಿತು. ಅಂಥ ಫುಲ್ಲು ರಶ್ಶು ಅಂತಲೂ ಏನು ಅಷ್ಟೊಂದು ಇರಲಿಲ್ಲ. ಸೊ ಬೇಗನೆ ಆಯಿತು ಎಲ್ಲ ದರ್ಶನ ಕೂಡ. ಹಾಗೆ ಮಂತ್ರಾಕ್ಷತೆ ಮತ್ತು ತೀರ್ಥ ಎಲ್ಲ ಸಿಕ್ತು. ರಾಘವೇಂದ್ರ ಸ್ವಾಮಿ ಮಠ ಅಥವಾ ದೇವಸ್ಥಾನ ಅಂದರೆ ಅಲ್ಲಿರೋ ಒಂದು ಮಂತ್ರಾಕ್ಷತೆನೇ ಅಲ್ವಾ ತುಂಬಾ ಸ್ಪೆಷಲ್, ಅದೊಂಥರ ಎಮೋಷನಲ್ ಅಂತಲೇ ಹೇಳ್ಬೋದು. ಸೊ ಅದು ಕೂಡ ಸಿಕ್ತು. ಎಲ್ಲ ದರ್ಶನ ಎಲ್ಲ ಮುಗೀತು ನೋಡಿ, ರಥ ಎಲ್ಲ ಎಳಿತಾ ಇದ್ದಾರೆ. ನೋಡಿದ್ರೆ ಎಲ್ಲ ರಥ ಎಲ್ಲ ಎಷ್ಟು ಚೆನ್ನಾಗಿ ಎಳೆದು ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ದರ್ಶನ ಕೂಡ ಆಯಿತು ಬೇಗನೆ. ನಾವು ತುಂಬ ಒಂದು 2 ಅವರ್ 3 ಅವರ್ ಆಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು ಬೇರೆ ಕಡೆ ಎಲ್ಲ ಕೇಳಿದಾಗ ಅಥವಾ ಎಲ್ಲೋ ನೋಡಿದಾಗ. ನಮ್ಮ ಅದೃಷ್ಟ ಏನೋ ಬೇಗನೆ ಚೆನ್ನಾಗಿ ದರ್ಶನ ಆಯಿತು. ಈಚೆಗಡೆಯಿಂದ ನೋಡಿ ವ್ಯೂ ಯಾವ ಥರ ಇದೆ ಅಂತ. ತುಂಬಾ ಚೆನ್ನಾಗಿ ಲೈಟಿಂಗ್ಸು ಅದೆಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ಎಷ್ಟು ನೋಡಿದ್ರು ಕಣ್ಣು ಸಾಲ್ತಾ ಇಲ್ಲ ಅನ್ನೋ ರೇಂಜಿಗಿತ್ತು. ಸಕ್ಕತ್ತಾಗಿತ್ತು. ತುಂಬಾ ಖುಷಿಯಾಯಿತು ಹೋಗಿ ನೋಡಿದ್ದೆಲ್ಲ. ನೋಡಿ ಇದು ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈ ಲೈಟಿಂಗ್ಸು ಸಂಜೆ ಟೈಮ್ ಹೋದರೆ ಅಂದರೆ ನೈಟ್ ಟೈಮ್ ಹೋದ್ರೆ ನಮಗೆ ಈ ಒಂದು ವ್ಯೂ ಸಿಗೋದು. ಬೆಳಗ್ಗೆ ಟೈಮ್ ಎಲ್ಲ ಆಫ್ ಆಗಿರುತ್ತಲ್ವ, ಅಷ್ಟು ಏನೋ ಚೆನ್ನಾಗಿ ಕಾಣಿಸಲ್ಲ. ಒಳ್ಳೆ ರಾಯರನ್ನು ನೋಡಿಕೊಂಡು ನಮಸ್ಕಾರ ಮಾಡ್ಕೊಂಡು ನೆಮ್ಮದಿಯಾಗಿ ಬಂದ್ವಿ ನಾವು ಕೂಡ. ಇಲ್ಲಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಎಷ್ಟು ಅಂಗಡಿಗಳಿದ್ದಾವೆ ಅಂದರೆ ಶಾಪಿಂಗ್ ಮಾಡೋ ಅಂಥವ್ರಿಗೆ ತುಂಬಾ ಅಂಗಡಿಗಳು, ಸಿಕ್ಕಾಪಟ್ಟೆ ಜನ ಕೂಡ. ದೇವಸ್ಥಾನದಲ್ಲಿ ಅಷ್ಟು ಜನ ಇರಲಿಲ್ಲ, ಬಟ್ ಇಲ್ಲಿ ಪ್ರಸಾದದ ಹತ್ರ ಶಿವನೇ ಸಕ್ಕತ್ತು ಜನ ಇದ್ರು. ನೋಡಿ ಯಾವ ಥರ ಇತ್ತು ಜನ ಅಂತ ಹೇಳ್ಬಿಟ್ಟು ನೀವೇ.
ಇಷ್ಟು ಜನದಲ್ಲಿ ನಾವು ನಿಜ ಹೋಗ್ತೀವ ಹೋಗಲಿ ಅಟ್ಲೀಸ್ಟ್ ಪ್ರಸಾದ ತಿಂತೀವ ಅನ್ನೋದೇ ಡೌಟ್ ಇತ್ತು. ಏನು ಮಾಡೋಕ್ಕಲ್ಲ, ಇಷ್ಟು ದೂರದಿಂದ ಹೋಗಿರೋದೇ ನಿಜ ಅಂತೆ. ಪ್ರಸಾದ ತಿಂದೆ ಯಾವ ಥರ ಬರೋದಲ್ವ. ಹಾಗಾಗಿ ಮಕ್ಕಳು ಅವ್ರನ್ನ ಇವ್ರನ್ನ ಎಳ್ಕೊಂಡು ಎಲ್ಲ ಹೋದ್ವಿ. ಬೇಗನೆ ಆಯಿತು ಊಟ ಎಲ್ಲ ಬೇಗನೆ. ಅಲ್ಲೂ ಅಷ್ಟೇ 1-1:15 ಗಂಟೆಗೆಲ್ಲ ಸಿಕ್ತು ಊಟ ಎಲ್ಲ. ನೋಡಿ ಕ್ಯೂ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಜನ ಇದ್ದರು ಮಾತ್ರ. ಅಂತೂ ಇಂತೂ ಕ್ಯೂನಲ್ಲಿ ಅಷ್ಟೊತ್ತು ವೆಯ್ಟ್ ಮಾಡಿ ನಿಂತು ಕಾದಿದ್ದಕ್ಕೂ ಫೈನಲಿ ಪ್ರಸಾದ ಸಿಕ್ತು. ಪ್ರಸಾದ ಎಲ್ಲ ತಿಂದ್ಕೊಂಡು ನಾವು ಕೂಡ ವಾಪಸ್ ರಿಟರ್ನ್ ಆದ್ವಿ ಕಾರ್ ಹತ್ರ ಎಲ್ಲ, ಅಂದರೆ ಪಾರ್ಕಿಂಗ್ ಎಲ್ಲಿ ಮಾಡಿದ್ವು ಅಲ್ಲಿ. ನಾನು ಇದರ ಒಂದು ಕಂಟಿನ್ಯೂಷನ್ ವ್ಲಾಗ್ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ಅಂದರೆ ಬೆಳಗ್ಗೆ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ತಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.